ವೆಲ್ಕಮ್ ಟ್ರೇಡರ್ಸ್, ಎಲ್ಲರಿಗೂ 108 ಡೇಸ್ ಚಾಲೆಂಜ್ ನ 11ನೇ ದಿನಕ್ಕೆ ಸ್ವಾಗತ. ಲಾಸ್ಟ್ ಕ್ಲಾಸ್ ಅಲ್ಲಿ ಚಾಟಿಂಗ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡ್ವಿ ಅಂಡ್ ಅದನ್ನ ಹೆಂಗೆ ಯೂಸ್ ಮಾಡೋದು ಅಂತಾನೂ ನೋಡಿದ್ವಿ. ಸದ್ಯಕ್ಕೆ ಈಗ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ತುಂಬಾ ಕಾನ್ಸೆಪ್ಟ್ಸ್ ಗೊತ್ತಾಗಿದೆ ಅಂತ ನನಗೆ ಗೊತ್ತು, ಬಿಕಾಸ್ ನಾನೇ ಅಲ್ವಾ ಹೇಳ್ಕೊಟ್ಟಿರೋದು. ಅಂಡ್ ಎಸ್, ನಿಮ್ಗೆಲ್ಲ ಟ್ರೇಡಿಂಗ್ ಸ್ಟಾರ್ಟ್ ಮಾಡಕ್ಕೆ ಟೆಂಪ್ಟ್ ಆಗ್ತಿರುತ್ತೆ ಅಂತಾನೂ ಗೊತ್ತು. ಬಟ್ ಸ್ಟಾಪ್, ಸ್ಲೋ ಡೌನ್, ಬಿಕಾಸ್ ಆಕ್ಚುಲಿ ನೀವು ಅನ್ಕೊಂಡಿರಷ್ಟು ಇನ್ನ ನೀವು ಕಲ್ತಿಲ್ಲ. ಅಂಡ್ ನೀವು ಕಲ್ತಿರಷ್ಟು ಕಾನ್ಸೆಪ್ಟ್ ಮಾತ್ರ ಇಟ್ಕೊಂಡು ಟ್ರೇಡಿಂಗ್ ಸ್ಟಾರ್ಟ್ ಮಾಡಕ್ಕಾಗಲ್ಲ. ನಿಜವಾದ ಆಟ ಈಗ ಶುರು ಆಗ್ತಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮಾರ್ಜಿನ್ ಮೋಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್, ಮಾರ್ಜಿನ್ ಮೋಡ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಮಾರ್ಜಿನ್ ಇರುತ್ತೆ. ಆಕ್ಚುಲಿ ಎಲ್ಲ ಎಕ್ಸ್ಚೇಂಜಸ್ ಅಲ್ಲೂ ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರ್ತಾರೆ, ಬಟ್ ನಾನ್ ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಹೇಳ್ಕೊಡೋಣ ಅಂತ ಇಲ್ಲಿದ್ದೀನಿ. ಓಕೆ, ಫಸ್ಟ್, ಮಾರ್ಜಿನ್ ಅಂದ್ರೆ ಅಮೌಂಟ್ ಆಫ್ ಕೊಲಾಟ್ರಲ್ ಬ್ಯಾಲೆನ್ಸ್ ರಿಕ್ವೈರ್ಡ್ ಟು ಸಪೋರ್ಟ್ ಆನ್ ಓಪನ್ ಪೊಸಿಷನ್. ಸೊ ಇದೊಂಥರ ನಿಮ್ ಬ್ಯಾಂಕ್ ಅಕೌಂಟ್ಗೆ ಮಿನಿಮಮ್ ಬ್ಯಾಲೆನ್ಸ್ ಇರೋ ತರ ಅನ್ಕೊಳ್ಳಿ. ಫ್ಯೂಚರ್ಸ್ ಟ್ರೇಡಿಂಗ್ ಅಲ್ಲಿ ಪೊಸಿಷನ್ ಓಪನ್ ಮಾಡಕ್ಕೆ ಇರಬೇಕಾಗಿರೋ ಮಿನಿಮಮ್ ಬ್ಯಾಲೆನ್ಸ್ ನೇ ಮಾರ್ಜಿನ್ ಅಂತ ಕರಿತೀವಿ. ನೆಕ್ಸ್ಟ್, 2 ಟೈಪ್ಸ್ ಆಫ್ ಮಾರ್ಜಿನ್ ಅಂದ್ರೆ ಒಂದು ಕ್ರಾಸ್ ಮಾರ್ಜಿನ್ ಅಂಡ್ ಇನ್ನೊಂದು ಐಸೋಲೇಟೆಡ್ ಮಾರ್ಜಿನ್. ಸೊ ಕ್ರಾಸ್ ಮಾರ್ಜಿನ್ ಅಂದ್ರೆ ನಿಮ್ ಮಾರ್ಜಿನ್ ಬ್ಯಾಲೆನ್ಸ್ ಎಲ್ಲ ಓಪನ್ ಪೊಸಿಷನ್ಸ್ ಗೂ ಶೇರ್ ಆಗುತ್ತೆ. ಅಂಡ್ ಐಸೋಲೇಟೆಡ್ ಮಾರ್ಜಿನ್ ಅಲ್ಲಿ ನಿಮ್ ಮಾರ್ಜಿನ್ ಬ್ಯಾಲೆನ್ಸ್ ಓನ್ಲಿ ಸಿಂಗಲ್ ಪೊಸಿಷನ್ ಗೆ ಮಾತ್ರ ಯೂಸ್ ಆಗುತ್ತೆ. ನಥಿಂಗ್ ಎಕ್ಸಿಸ್ಟ್ ಫಾರ್ ನೋ ರೀಸನ್ ಅಲ್ವಾ? So both have advantage and disadvantage. Okay, let's see the advantage and disadvantage of cross margin and isolated margin. So cross margin advantage ಏನಂದ್ರೆ it provides flexibility to open many position, and ಇದೆ isolated margin ದು disadvantage ಕೂಡ. And isolated margin ದು advantage ಏನಂದ್ರೆ it reduces the risk of liquidation, and ಇದೆ cross margin ದು disadvantage ಕೂಡ. Okay, ಎಲ್ಲಾರುವೆ ಒಂದ್ಸಲಿ ಇಲ್ಲಿರೋ ಡೆಫಿನೇಷನ್ಸ್ ನ ಓದ್ಕೊಳ್ಳಿ. ಅಂಡ್ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡೋದು ಆಲ್ವೇಸ್ ಅಂಡ್ ಆಲ್ವೇಸ್ ಓನ್ಲಿ ಯೂಸ್ ಐಸೋಲೇಟೆಡ್ ಮಾರ್ಜಿನ್, ಬಿಕಾಸ್ ಇನಿಷಿಯಲಿ ನಮ್ ಗೋಲ್ ಇರೋದು ರಿಸ್ಕ್ ನ ರೆಡ್ಯೂಸ್ ಮಾಡೋದು ಮಾತ್ರ. ಓಕೆ, ಇಷ್ಟ ದಿನ ಹೇಳ್ಕೊಟ್ಟಿರೋ ಲೆಸನ್ಸ್ ಅಲ್ಲಿ ಏನಾರ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ. ಈಗಾಗ್ಲೇ ಎಷ್ಟೊಂದ್ ಜನ DM ಮಾಡಿದೀರಾ ಅಂಡ್ ನಾನ್ ನಿಮ್ಗೆ ಸೊಲ್ಯೂಷನ್ಸ್ ನೂ ಕೊಟ್ಟಿದ್ದೀನಿ. ಬಟ್ ಸೇಮ್ ಡೌಟ್ಸ್ ತುಂಬಾ ಜನಕ್ಕೆ ಇರುತ್ತೆ. ಸೊ ನೀವು ಕಮೆಂಟ್ ಮಾಡಿ, ನಾನ್ ಆ ಡೌಟ್ಸ್ ಗೆ ಸೊಲ್ಯೂಷನ್ ನ ಕಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ. ಹ್ಯಾಪಿ ಡೇ 11. ಥ್ಯಾಂಕ್ ಯು ಆಲ್.